ನೀವು ಕೇಳಿರುವ ಗಾದೆ ಮಾತು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ. ಈ ಗಾದೆಯು ತಾರತಮ್ಯ ಅಥವಾ ಪಕ್ಷಪಾತ ಮಾಡುವ ವರ್ತನೆಯನ್ನು ವಿವರಿಸಲು ಬಳಸಲಾಗುತ್ತದೆ. ಇದರ ವಿವರಣೆಯನ್ನು ಕೆಳಗಿನಂತೆ ನೀಡಬಹುದು. ಒಂದು ಕಣ್ಣಿಗೆ ಬೆಣ್ಣೆ. ಬೆಣ್ಣೆಯು ಮೃದುವಾದ, ಸಿಹಿಯಾದ ಮತ್ತು ಬೆಲೆಬಾಳುವ ವಸ್ತುವಾಗಿದೆ. ಒಂದು ಕಣ್ಣಿಗೆ ಬೆಣ್ಣೆ ಎಂದರೆ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಗುಂಪನ್ನು ಬಹಳ ಪ್ರೀತಿಯಿಂದ, ಮೃದುವಾಗಿ ಮತ್ತು ಹೆಚ್ಚಿನ ಮೌಲ್ಯದಿಂದ ಕಾಣುವುದು. ಅವರಿಗೆ ಎಲ್ಲ ರೀತಿಯ ಸೌಲಭ್ಯ ಮತ್ತು ಸವಲತ್ತುಗಳನ್ನು ನೀಡುವುದು. ಮತ್ತೊಂದು ಕಣ್ಣಿಗೆ ಸುಣ್ಣ. ಸುಣ್ಣವು ಒಣಗಿದ, ಬಿಳಿಯ ಮತ್ತು ಅಷ್ಟೇನೂ ಮೌಲ್ಯವಿಲ್ಲದ ವಸ್ತುವಾಗಿದೆ. ಮತ್ತೊಂದು ಕಣ್ಣಿಗೆ ಸುಣ್ಣ ಎಂದರೆ ಇನ್ನೊಬ್ಬ ವ್ಯಕ್ತಿಯನ್ನು ಅಥವಾ ಇನ್ನೊಂದು ಗುಂಪನ್ನು ನಿರ್ಲಕ್ಷಿಸುವುದು, ಕಠಿಣವಾಗಿ ನೋಡುವುದು ಮತ್ತು ಅವರಿಗೆ ಯಾವುದೇ ಮೌಲ್ಯವನ್ನು ನೀಡದೇ ಇರುವುದು. ಅವರಿಗೆ ಯಾವುದೇ ಸೌಲಭ್ಯ ಅಥವಾ ಸವಲತ್ತುಗಳನ್ನು ನೀಡದೇ ಇರುವುದು. ಒಟ್ಟಾರೆ ಅರ್ಥ: ಈ ಗಾದೆಯು ಒಂದು ಕಡೆ ಪ್ರೀತಿ, ವಿಶ್ವಾಸ ಮತ್ತು ಮೃದುತ್ವವನ್ನು ತೋರಿಸಿ, ಇನ್ನೊಂದು ಕಡೆ ನಿರ್ಲಕ್ಷ್ಯ, ತಿರಸ್ಕಾರ ಮತ್ತು ಕಠಿಣತೆಯನ್ನು ತೋರಿಸುವಂತಹ ಪಕ್ಷಪಾತದ ನಡವಳಿಕೆಯನ್ನು ಟೀಕಿಸುತ್ತದೆ. ಇದು ನ್ಯಾಯ ಮತ್ತು ಸಮಾನತೆಯ ತತ್ವಕ್ಕೆ ವಿರುದ್ಧವಾದ ವರ್ತನೆಯನ್ನು ಎತ್ತಿ ತೋರಿಸುತ್ತದೆ. ಉದಾಹರಣೆಗೆ, ಒಂದು ಕುಟುಂಬದಲ್ಲಿ ಒಬ್ಬ ಮಗುವಿಗೆ ಹೆಚ್ಚು ಗಮನ ಕೊಟ್ಟು ಇನ್ನೊಬ್ಬ ಮಗುವನ್ನು ಕಡೆಗಣಿಸಿದರೆ, ಅಥವಾ ಒಂದು ಸಂಸ್ಥೆಯಲ್ಲಿ ಒಬ್ಬ ಉದ್ಯೋಗಿಗೆ ಹೆಚ್ಚು ಸವಲತ್ತುಗಳನ್ನು ನೀಡಿ ಇನ್ನೊಬ್ಬ ಉದ್ಯೋಗಿಯನ್ನು ನಿರ್ಲಕ್ಷಿಸಿದರೆ, ಅಂತಹ ಸಂದರ್ಭಗಳಲ್ಲಿ ಈ ಗಾದೆಯನ್ನು ಬಳಸಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬ ಗಾದೆಯು ತಾರತಮ್ಯ ಮತ್ತು ಅಸಮಾನತೆಯನ್ನು ಖಂಡಿಸುತ್ತದೆ ಮತ್ತು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕೆಂದು ಒತ್ತಿ ಹೇಳುತ್ತದೆ.